ಇನ್ನು ಭಾರತ ನಿನ್ನೆ ಅತ್ಯಂತ ಪ್ರಖರವಾದ ಮತ್ತು ಅತ್ಯಂತ ತೀಕ್ಷ್ಣವಾದ ಅತ್ಯಂತ ಪ್ರಭಾವ ಬೀರಬಹುದಾದಂತಹ ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಂಡ ಬಳಿಕ ನರಿಬುದ್ಧಿ ಕುತಂತ್ರ ಬುದ್ಧಿಯ ಪಾಕಿಸ್ತಾನ ಯುದ್ಧದ ಮಾತನ್ನ ಆಡಿದೆ. ಸಿಂಧೂ ನದಿ ಒಪ್ಪಂದವನ್ನ ರದ್ದುಗೊಳಿಸಿರುವಂತದ್ದು ಇಸ್ ಈಕ್ವಲ್ ಟು ಡಿಕ್ಲರೇಷನ್ ಆಫ್ ವಾರ್, ಅಂದ್ರೆ ಯುದ್ಧ ಘೋಷಣೆಗೆ ಸಮ, ಇದು ಯುದ್ಧದ ರೀತಿ ಅಂತೇಳಿ ಪಾಕಿಸ್ತಾನದವರೇ ಹೇಳಿದ್ದಾರೆ. ಇವತ್ತು ಪಾಕಿಸ್ತಾನದ NSC ನ್ಯಾಷನಲ್ ಸೆಕ್ಯೂರಿಟಿ ಕಮಿಟಿ ಏನಿದೆ ಅದು ಸಭೆಯನ್ನು ನಡೆಸಿತು. ಆ ಸಭೆಯಲ್ಲಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಒಳಗೊಂಡಂತೆ ಪಾಕಿಸ್ತಾನದ ಸೇನಾ ಪ್ರಮುಖರು ಆ ಸಭೆಯಲ್ಲಿ ಹಾಜರಿದ್ರು. ಸೊ ಹೇಗೆ ಭಾರತ ಪಾಕಿಸ್ತಾನದ ಮೇಲೆ ರಾಜತಾಂತ್ರಿಕ ಪ್ರತಿಕೂಲ ಕ್ರಮಗಳನ್ನು ಅತ್ಯಂತ ಕಠಿಣ ಕ್ರಮಗಳನ್ನು ಕೈಗೊಳ್ತು, ಅದಾದ ಬಳಿಕ ಕಂಗೆಟ್ಟಂತಹ ಪಾಕಿಸ್ತಾನ ನಾವು ಭಾರತಕ್ಕೇನು ಕಮ್ಮಿ ಇಲ್ಲ ಅಂತೇಳಿ ಜಗತ್ತಿಗೆ ತೋರಿಸಿಕೊಳ್ಳುವ ವಿಚಾರದಲ್ಲಿ ಕುಚೋದ್ಯಕ್ಕೆ ನಗೆಪಾಟಲಿಗೆ ಈಡಾಗಿದ್ದಾರೆ. ಸೊ ಇವತ್ತು ಪಾಕಿಸ್ತಾನ ಘೋಷಣೆಯನ್ನ ಮಾಡಿದೆ, ನಾವು ಕೂಡ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಳ್ತೀವಿ ಅಂತೇಳಿ. ಒಂದು ಏನು ಅಂತ ಹೇಳಿದ್ರೆ ವಾಘಾ ಗಡಿಯನ್ನ ನಾವು ಬಂದ್ ಮಾಡ್ತೀವಿ ಅಂತೇಳಿ. ನಾವು ನಿನ್ನೆನೆ ಬಂದ್ ಮಾಡಿಬಿಟ್ಟಿದ್ದೀವಿ, ನಾವು ನಿನ್ನೆನೆ ಘೋಷಣೆ ಮಾಡಿಬಿಡ್ತೀವಿ. ವಾಘಾ ಗಡಿಯಲ್ಲಿ, ಅಟ್ಟಾರಿ ಗಡಿಯಲ್ಲಿ ಎರಡೂ ರಾಷ್ಟ್ರಗಳ ನಡುವೆ ಜನಸಾಮಾನ್ಯರ ಓಡಾಟಕ್ಕಾಗ್ಲಿ, ಅಂದ್ರೆ ಹೋಗಿ ಬರ್ಲಿಕ್ಕಾಗ್ಲಿ ಅಥವಾ ವ್ಯಾಪಾರ ವಹಿವಾಟಿಗೆ ಅವಕಾಶ ಕೊಡಲ್ಲ ಅಂತ ನಾವು ನಿನ್ನೆನೆ ಘೋಷಣೆ ಮಾಡಿದ್ದೀವಿ. ಸೊ ಇವತ್ತು ಪಾಕಿಸ್ತಾನದವರು ಹೇಳಿದ್ದಾರೆ ನಾವು ಬಂದ್ ಮಾಡ್ತಿದ್ದೀವಿ ಅಂತೇಳಿ. ನಾವೇ ಹೋಗಲ್ಲ, ಪಾಕಿಸ್ತಾನದಿಂದ ಬರುವಂತಹ ಐಟಮ್ಗಳನ್ನು ನಾವೇ ಸ್ವೀಕರಿಸಲ್ಲ ಮತ್ತು ನಾವೇ ಪಾಕಿಸ್ತಾನಕ್ಕೆ ಯಾವ ವಸ್ತುಗಳನ್ನು ಆ ಗಡಿ ಭಾಗದಿಂದ ನಾವು ಕಳಿಸಲ್ಲ ಅಂದಮೇಲೆ ಪಾಕಿಸ್ತಾನದವರು ವಾಘಾ ಗಡಿಯನ್ನು ಈಗ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾರಾದರೂ ನಗ್ತಾರಷ್ಟೇ. ಎರಡನೇದು ಏನು ಅಂತ ಹೇಳಿದ್ರೆ ಸೇಮ್ ನಮ್ಮನ್ನ ಕಾಪಿ ಮಾಡಿದ್ದಾರೆ. ಸಾರ್ಕ್ ವೀಸಾದ ವಿನಾಯಿತಿಗಳು ಏನಿತ್ತು ಅದನ್ನು ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಭಾರತೀಯರಿಗೆ. ಸಾರ್ಕ್ ವೀಸಾ ಏನು ಅಂತ ಹೇಳಿದ್ರೆ ಇದು 1992ರಲ್ಲಿ ಬಂದಂಥ ಕಾನ್ಸೆಪ್ಟು. ಈ ಕಾನ್ಸೆಪ್ಟ್ನ ಅಡಿ ಏನು ಅಂತ ಹೇಳಿದ್ರೆ ಈ ಸಾರ್ಕ್ ದೇಶಗಳ ಒಳಗಡೆ ಕೆಲವೊಂದಿಷ್ಟು ಒಂದು 24 ಕೆಟಗರಿಯನ್ನು ಮಾಡಿದ್ದಾರೆ. ಆ 24 ಕೆಟಗರಿಯಲ್ಲಿ ಅದರಲ್ಲಿ ಪತ್ರಕರ್ತರು, ರಾಜತಾಂತ್ರಿಕ ಅಧಿಕಾರಿಗಳು, ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಿರುವಂಥವರು, ವೈದ್ಯರು, ಹೀಗೆ ಒಂದು 24 ಕೆಟಗರಿಯನ್ನು ಮಾಡಿ ಅವರಿಗೆ ವೀಸಾ ಎಕ್ಸಂಪ್ಷನ್ ಅನ್ನು ಕೊಟ್ಟಿರುವಂಥದ್ದು 1992ರ ನಿರ್ಧಾರದ ಪ್ರಕಾರ. ಸೊ ಭಾರತ ನಿನ್ನೆ ಏನು ಘೋಷಣೆ ಮಾಡಿದೆ ಅಂತ ಹೇಳಿದ್ರೆ ಈ ಸಾರ್ಕ್ ವೀಸಾ ಎಕ್ಸಂಪ್ಷನ್ಸ್ ಏನಿದೆ ಅದು ಪಾಕಿಸ್ತಾನದವರಿಗೆ ಅನ್ವಯ ಆಗಲ್ಲ. ಸೊ ಆ ರೀತಿ ಸಾರ್ಕ್ ವೀಸಾ ಎಕ್ಸಂಪ್ಷನ್ ಅಡಿಯಲ್ಲಿ ಯಾರು ಭಾರತಕ್ಕೆ ಬಂದಿದ್ದಾರೆ ಅದು ಜರ್ನಲಿಸ್ಟ್ಗಳಾಗಿರ್ಬೋದು, ರಾಜತಾಂತ್ರಿಕ ವ್ಯಕ್ತಿಗಳಾಗಿರ್ಬೋದು, ಜಡ್ಜ್ಗಳಾಗಿರ್ಬೋದು, ಪಾಕಿಸ್ತಾನದಿಂದ ಬಂದಿರುವಂಥವ್ರು ಅಥವಾ ಇತರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಪ್ರಮುಖರು ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲ ಭಾರತವನ್ನು ಬಿಟ್ಟು ಹೋಗಬೇಕು ಅಂತೇಳಿ ನಾವು ನಿನ್ನೆ ಸೂಚನೆಯನ್ನು ಕೊಟ್ಬಿಟ್ಟಿದ್ದೀವಿ ಪಾಕಿಸ್ತಾನದವರಿಗೆ. ಸೊ ಇವತ್ತು ಪಾಕಿಸ್ತಾನದವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಎಕ್ಸಾಕ್ಟ್ ಅದನ್ನೇ ಮಾಡ್ತೀವಿ ಅಂತೇಳಿ ಕಾಪಿ ಪೇಸ್ಟನ್ನು ಮಾಡಿದ್ದಾರೆ. ಭಾರತೀಯರು ಪಾಕಿಸ್ತಾನ ಬಿಟ್ಟು ಹೋಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಮೂರನೆಯ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಪಾಕಿಸ್ತಾನ ಇನ್ನೊಂದು ಘೋಷಣೆಯನ್ನು ಮಾಡಿದೆ. 48 ಗಂಟೆಯ ಒಳಗಡೆ ಪಾಕಿಸ್ತಾನದಲ್ಲಿರುವಂತಹ ಭಾರತೀಯರು ದೇಶ ಬಿಟ್ಟು ಹೋಗಿ ಎನ್ನುವಂತಹ ಘೋಷಣೆಯನ್ನು ಮಾಡಿರುವಂಥದ್ದು. ಜೊತೆಗೆ ಪಾಕಿಸ್ತಾನದಲ್ಲಿರುವಂತಹ ಭಾರತೀಯ ಹೈಕಮಿಷನ್ ಅಥವಾ ಭಾರತೀಯ ರಾಜತಾಂತ್ರಿಕ ಕಚೇರಿ ಏನಿದೆ ಅದರಲ್ಲಿ ಇರ್ತಕ್ಕಂತಹ ಡಿಫೆನ್ಸ್ ಅಡ್ವೈಸರ್ಸ್ಗಳು, ರಕ್ಷಣಾ ಸಲಹೆಗಾರರೇನಿದೆ ಅವರನ್ನು ಕೂಡ ವಾಪಸ್ ಕರೆಸ್ಕೊಳ್ಳಿ ಅಂತೇಳಿ ಭಾರತಕ್ಕೆ ಹೇಳಿದೆ. ಇನ್ನು ಭಾರತೀಯ ಹೈಕಮಿಷನ್ನಲ್ಲಿರುವಂತಹ ಸಿಬ್ಬಂದಿಯನ್ನು 50 ಸಿಬ್ಬಂದಿಗಳು ಏನಿದ್ರು ಅದನ್ನು 30ಕ್ಕೆ ಇಳಿಸಿರುವಂಥದ್ದು. ಇನ್ನು ಪಾಕಿಸ್ತಾನಕ್ಕೆ ಭಾರತದ ವಿಮಾನಗಳು ಪ್ರವೇಶ ಮಾಡುವಂತಿಲ್ಲ ಎನ್ನುವಂತಹ ಸೂಚನೆಯನ್ನು ಕೊಟ್ಟಿದೆ. ಅಂದರೆ ಬೇರೆ ದೇಶಗಳಿಗೆ ಹೋಗಲಿಕ್ಕೆ ನಾವೇನು ಪಾಕಿಸ್ತಾನದ ವೈಮಾನಿಕ ಪ್ರದೇಶವನ್ನು, ವೈಮಾನಿಕ ಮಾರ್ಗವನ್ನು ಬಳಸ್ಕೊಳ್ತಾ ಇದ್ವಿ. ಸೊ ಇನ್ನು ಮುಂದೆ ಪಾಕಿಸ್ತಾನದ ವೈಮಾನಿಕ ಮಾರ್ಗವನ್ನು ನಾವು ಬಳಸ್ಕೊಳ್ಳುವಂತಿಲ್ಲ. ಈಗ ಮೊನ್ನೆ ಸೌದಿ ಅರೇಬಿಯಾದಿಂದ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತುರ್ತಾಗಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ವೈಮಾನಿಕ ಮಾರ್ಗದ ಮುಖಾಂತರ ಬಂದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ನಂಬಕ್ಕಾಗಲ್ಲ, ಕುತಂತ್ರಿಗಳು ಅಂತೇಳಿ. ಸೊ ಪಾಕಿಸ್ತಾನ ಇವತ್ತು ಹೇಳಿದೆ ಭಾರತೀಯ ವಿಮಾನಗಳಿಗೆ ನಮ್ಮ ವೈಮಾನಿಕ ಪ್ರದೇಶ, ವೈಮಾನಿಕ ಮಾರ್ಗ ಏನಿದೆ ಅದರಲ್ಲಿ ಬರಲಿಕ್ಕೆ ನಾವು ಅವಕಾಶವನ್ನು ಕೊಡಲ್ಲ ಅಂತೇಳಿ. ಭಾರತದ ಜೊತೆಗಿನ ಎಲ್ಲ ವ್ಯಾಪಾರವನ್ನು ನಾವು ರದ್ದುಗೊಳಿಸಿದ್ದೀವಿ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಜೊತೆಗೆ ಎಲ್ಲ ಒಪ್ಪಂದಗಳು, ಶಿಮ್ಲಾ ಒಪ್ಪಂದ ಸೇರಿದಂತೆ ಎಲ್ಲ ಒಪ್ಪಂದಗಳನ್ನು ನಾವು ರದ್ದುಗೊಳಿಸ್ತಾ ಇದ್ದೀವಿ ಭಾರತದ ಜೊತೆಗೆ ಎನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಕಾಪಿ ಪೇಸ್ಟ್
ಕಾಪಿ ಪೇಸ್ಟ್ ಮಾಡಿರುವಂಥದ್ದು ಪಾಕಿಸ್ತಾನ ಭಾರತವನ್ನು ಎದುರಿಸೋಕ್ಕೆ. ಬಟ್ ನಾವು ನಿನ್ನೆನೇ ಈ ನಿರ್ಧಾರಗಳನ್ನು ತೆಗೆದುಕೊಂಡಾಗಿದೆ, ತೆಗೆದುಕೊಂಡಾಗಿದೆ. ಸೊ ಪಾಕಿಸ್ತಾನದವರು ಅವರ ರಾಜತಾಂತ್ರಿಕ ಕ್ರಮ, ರೋಗಗ್ರಸ್ತ, ನೆಲಕಚ್ಚಿರುವಂತಹ, ಇನ್ನೀ ಸರ್ವತಃ ಯಾವ ಕಾರಣಕ್ಕೂ ಕೂಡ ಉದ್ಧಾರ ಆಗದಂತಹ ಒಂದು ದೇಶ ಅದು. ಸೊ ಆ ದೇಶ, ನಾವು ಎಕಾನಮಿಯಲ್ಲಿ ನಾವು ಎಲ್ಲೋ ಇದ್ದೀವಿ. ಸೊ ನಮ್ಮ ಜೊತೆಗೆ ಇಂತಹ ಕುತಂತ್ರ ಬುದ್ಧಿಯನ್ನು ತೋರಿಸಿ ಪೈಪೋಟಿ ಮಾಡಿ ಗೆಲ್ಲುತ್ತೆ ಎನ್ನುವಂತಹ ಪಾಕಿಸ್ತಾನದ ಆಲೋಚನೆ ಏನಿದೆ ಅದು ವರ್ಕೌಟ್ ಆಗಲ್ಲ.